ಎಸ್ ನಾನು ವಿಜಯನಗರ ಜಿಲ್ಲೆಯ ವರದಿಗಾರ ಕೆ ಸುರೇಶ್ ಚೌಹಾಣ್. ಇವತ್ತು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯ ಭರದಿಂದ ಸಾಗಿದೆ. ನಾನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀನಿ, ಆಣಕಟ್ಟೆಯ ಮೇಲ್ಭಾಗದಲ್ಲಿದ್ದೀನಿ. ಗಮನಿಸಬಹುದು, ಹೊಸ ಚೈನ್ಗಳು ಇವತ್ತು ಅಳವಡಿಸ್ತಕ್ಕಂತಹ ಕಾರ್ಯಕ್ಕೆ ತುಂಗಭದ್ರಾ ಬೋರ್ಡ್ ಸಂಪೂರ್ಣವಾಗಿ ಮುಂದಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಆಣೆಕಟ್ಟಿನ ಮೇಲ್ಭಾಗದಲ್ಲಿದ್ದೇನೆ. ಹೊಸ ಚೈನ್ಗಳು ಇವತ್ತು ಬಂದಿರತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಿರ್ತಕ್ಕಂಥದ್ದು. ಈಗಾಗಲೇ ಪ್ರಾಯೋಗಿಕವಾಗಿ 2-3 ಕ್ರಸ್ಟ್ ಗೇಟ್ಗಳ ಚೈನ್ಗಳನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಯಶಸ್ವಿಯಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೊಸ ಕ್ರಸ್ಟ್ ಗೇಟ್ಗಳ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನು ಕೂಡ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯ ಸಾಗ್ತಾ ಇದೆ. ಈಗ ಸಂಪೂರ್ಣವಾಗಿ ಈ ಒಂದು ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಹಾಕ್ತಕ್ಕಂತ ಕೆಲಸ ಭರದಿಂದ ಸಾಗಿರ್ತಕ್ಕಂಥದ್ದು ಗಮನಿಸ್ತಾ ಇರ್ಬೋದು. ಏನೋ ಬಂದಿರತಕ್ಕಂತಹ ಚೈನ್ಗಳಿಗೆ ಗ್ರೀಸಿಂಗ್ ಮಾಡ್ತಕ್ಕಂತ ದೃಶ್ಯಾವಳಿಗಳನ್ನ ಕೂಡ ನಮಗೆ ತೋರಿಸ್ತಾ ಇರೋದ್ರ ಜೊತೆಗೆ ಇರ್ತಕ್ಕಂತಹ ಟಿಬಿ ಬೋರ್ಡ್ ನ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ನಿಂತು ಈ ಒಂದು ಕ್ರಸ್ಟ್ ಗೇಟ್ಗಳ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯಕ್ಕೆ ಸಂಪೂರ್ಣವಾಗಿ ಮುಂದೆ ನಿಂತು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ. ಹಲವು ಬಾರಿ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡಬೇಕು ಅಂತಕ್ಕಂತಹ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಜೊತೆಗೆ ಅಭಿಯಾನಗಳನ್ನು ಕೂಡ ಮಾಡಿತ್ತು. ಜೊತೆಗೆ ರೈತರ ಒತ್ತಾಯಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಪ್ರಸಾರವನ್ನು ಕೂಡ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಬೋರ್ಡ್ ಆ ತುಂಗಭದ್ರಾ ಬೋರ್ಡ್ ನ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರ ಈ ಒಂದು ಹೊಸ ಚೈನ್ಗಳನ್ನ ಅಳವಡಿಸ್ತಕ್ಕಂತಹ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ವರದಿಯನ್ನು ಕೂಡ ಮಾಡಿ ಸಂಪೂರ್ಣವಾಗಿ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡಬೇಕು ಅಂತಕ್ಕಂತಹ ಒತ್ತಾಯಗಳನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ಹಳೆ ಒಂದು ಚೈನ್ಗಳನ್ನು ಕೂಡ ರಿಮೂವ್ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಹಳೆಯ ಚೈನ್ಗಳನ್ನ ರಿಮೂವ್ ಮಾಡಿ ಹೊಸ ಚೈನ್ಗಳನ್ನು ಕೂಡ ಅಳವಡಿಕೆ ಮಾಡ್ತಾ ಇರ್ತಕ್ಕಂತಹ ಸಂಪೂರ್ಣ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಿಂದನೇ ಇವತ್ತು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ತಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಅನ್ನೋದ್ರ ಜೊತೆಗೆ ಮತ್ತೊಂದು ಸಾರ್ಥಕತೆಯ ವರದಿ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಕೊಲಿಕ್ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜ ಸೀಟಲ್ಲಿ ಕಿಕ್ಕಿರಿದು ಜನತೆ ಸೇರಿದ್ದಾರೆ, ಪ್ರವಾಸಿಗರು. ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. ಈಗ ನಾವು ಅದೇ ಸ್ಥಳದಲ್ಲಿರುವಂಥದ್ದು. ಈಗ ಏಕೆಂದರೆ ಈ ಮಂತ್ ಎಂಡ್, ಇದು ಮೇ, ನಂತರ ಜೂನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಈಗ ರಜೆ ಮುಗಿತಾ ಬರ್ತಾ ಇದೆ. ಅದರಿಂದ ಮಕ್ಕಳನ್ನು ಹೆಚ್ಚಾಗಿ ಕರ್ಕೊಂಡು ಬರುವಂಥದ್ದು ಪೋಷಕರು. ಜೊತೆಗೆ ಇದು ಶನಿವಾರ ಭಾನುವಾರ ಅದರಿಂದ ಹೆಚ್ಚು ಜನರು ಈ ಕಡೆ ಬರ್ತಾ ಇರುವಂಥದ್ದು. ನೋಡಿ, ಕಿಕ್ಕಿರಿದು ಪ್ರವಾಸಿಗರು ಸೇರಿದ್ದಾರೆ ರಾಜ ಸೀಟಲ್ಲಿ. ಕಳೆದ 3 ದಿವಸಗಳಿಂದ ಇದೇ ರೀತಿ ಇರುವಂಥದ್ದು. ಅಂದರೆ ಪೊಲೀಸರು ಕೂಡ ಈ ವಾಹನ ನಿಯಂತ್ರಣ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ನೋಡಿ. ಯಾಕಂದರೆ ಪಾರ್ಕಿಂಗ್ ಸ್ಥಳ ಕೂಡ ಕಡಿಮೆ ಇದೆ. ಅದರಿಂದ ಸಾಕಷ್ಟು ವಾಹನಗಳು ಸಾಲುಗಟ್ಟಿ ಬರ್ತಾ ಇರುವಂಥದ್ದು. ಅದರಿಂದ ಸಾಕಷ್ಟು ಜನಜಂಗುಳಿ ಇದೆ. ಅಂದರೆ ಬರುವಂಥ ಎಲ್ಲ ಪ್ರವಾಸಿಗರು ಒಂದ್ಸಲ ಇಲ್ಲಿ ರಾಜ ಸೀಟಿಗೆ ಬಂದು ಹೋಗ್ತಾರೆ. ಅದರಿಂದ ಜನಸಂಖ್ಯೆ ಹೆಚ್ಚಾಗುವಂಥದ್ದು. ಜೊತೆಗೆ ದುಬಾರೆ ಪ್ರವಾಸಿ ತಾಣ ಇದೆ. ಇತ್ತೀಚೆಗೆ ಆನೆ ಶಿಬಿರ ಕೂಡ ಅಲ್ಲಿ ಬಂದಾಗಿರುವಂಥದ್ದು. ಅದರಿಂದ ಅಲ್ಲಿಗೆ ಹೋಗುವಂಥ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆಂದರೆ ಸುಮಾರು 10ರಷ್ಟು ಪ್ರವಾಸಿಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅಲ್ಲಿ ಅಷ್ಟೊಂದು ಜನಜಂಗುಳಿ ಇರ್ತಾ ಇತ್ತು. ಈಗ ಆನೆ ಕ್ಯಾಂಪ್ ಅಂದರೆ ಆನೆ ಶಿಬಿರ ಬಂದಾಗಿದ್ದರಿಂದ ಅಲ್ಲಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಸೀದಾ ಬರುವಂಥದ್ದು ಮಡಿಕೇರಿ. ಯಾಕೆಂದರೆ ಆನೆ ಕ್ಯಾಂಪ್ ಬಂದಾಗಿದೆ ಅಂತ ಹೇಳುವಾಗ ಅಲ್ಲಿ ನೋಡಲಿಕ್ಕೆ ಏನೂ ಇಲ್ಲ ಅಂತ ಹೇಳಿ ಸೀದಾ ಮಡಿಕೇರಿಗೆ ಬರ್ತಾ ಇದ್ದಾರೆ. ಅದರಿಂದ ಹೆಚ್ಚು ಪ್ರವಾಸಿಗರು ಮಡಿಕೇರಿ ಹತ್ರ ಬರ್ತಾ ಇದ್ದಾರೆ. ಮಡಿಕೇರಿ ಅಂತ ಸಣ್ಣ ಒಂದು ಪಟ್ಟಣ, ಅದರಿಂದ ಜನಸಂಖ್ಯೆ ಹೆಚ್ಚಾದರೆ ತುಂಬ ವಿಪರೀತ ಟ್ರಾಫಿಕ್ ಕೂಡ ಆಗುತ್ತೆ. ಪೊಲೀಸರು ಕೂಡ ಹರಸಾಹಸ ಮಾಡಬೇಕಾಗುತ್ತೆ. ಅದನ್ನು ನೋಡ್ಬೋದು. ಅದಕ್ಕೆ ಇಲ್ಲಿರುವಂಥ ಜನರೇ ಸಾಕ್ಷಿ ಅಂತ ಹೇಳ್ಬೋದು. ಸಾಕಷ್ಟು ಜನರು 3 ದಿವಸಗಳಿಂದ ಸಾವಿರ ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂಥದ್ದು. ಇದು ಇನ್ನೊಂದು 3-4 ದಿವಸ ಇದೇ ರೀತಿ ಇರುತ್ತೆ. ಯಾಕೆಂದರೆ ರಜೆ ಮುಗಿತಾ ಬಂತು ಅಂತ ಹೇಳುವಾಗ ಹೆಚ್ಚು ಜನರು ಆಗುವಂಥದ್ದು. ಮತ್ತು ಮಳೆಯೂ ಹಿಡಿಯುತ್ತೆ, ಮಕ್ಕಳಿಗೆ ಕ್ಲಾಸ್ ಕೂಡ ಆರಂಭವಾಗುತ್ತೆ. ಅಲ್ಲಿ ಮತ್ತು ಇಲ್ಲಿ ಬರಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಎಲ್ಲರೂ ಈ ಮೇ ತಿಂಗಳ ಎಂಡಲ್ಲಿ ಬಂದು ಹೋಗುವ ಅಂತೇಳಿ ಇಷ್ಟೊಂದು ಪ್ರಮಾಣ ಜನರು ಬರ್ತಾ ಇರುವಂಥದ್ದು. ಸಾಕಷ್ಟು ಇದು ನಾವು ಈಗ ಇಲ್ಲಿ ಎಂಟ್ರೆನ್ಸಲ್ಲಿ ಇದ್ದೀವಿ ರಾಜ ಸೀಟು. ಒಳಗಡೆ ಹೋದಾಗ ಇನ್ನಷ್ಟು ಜನರು ಒಳಗಡೆ ಇದ್ದಾರೆ. ಒಳಗಡೆ ಸಂಪೂರ್ಣವಾಗಿ ಸ್ಪ್ರೆಡ್ ಆಗಿದ್ದಾರೆ. ಬೇರೆ ಅಲ್ಲಿ ಈವೆಂಟ್ ಕೂಡ ಇದೆ, ಜಿಪ್ ಲೈನ್ ಇದೆ, ಬೇರೆ ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇರೆ ಜಾಗಗಳಿದೆ. ಅದರಿಂದ ಹೆಚ್ಚು ಜನರು ಒಳಗಡೆ ಕೂಡ ಇದ್ದಾರೆ. ನಾವೀಗ ಗೇಟ್ ಏನಿದೆ ರಾಜ ಸೀಟ್ ಪ್ರಮುಖ ಎಂಟ್ರೆನ್ಸ್ ಗೇಟ್ ಇಲ್ಲಿ ಇರುವಂಥದ್ದು.
ಇವತ್ತು ಬೆಳಗಿಂದಲೇ ಇದು ಇವಾಗ ಸಂಜೆ ಬರುವಂಥದ್ದಲ್ಲ. ಸಾಮಾನ್ಯವಾಗಿ ರಜಾ ಸಿಟಿಗೆ ಸಂಜೆ ಜನರು ಬರ್ತಾ ಇದ್ರು. ಇವತ್ತು ಬೆಳಗಿಂದಲೇ ಪ್ರವಾಸಿಗರು ಕಿಕ್ಕಿರಿದು ಬರ್ತಾ ಇದ್ದಾರೆ. ಇದೇ ರೀತಿಯಲ್ಲಿದ್ದಾರೆ. ಇನ್ನು ಈ ಪಾರ್ಕ್ ಒಳಗಡೆ ನೋಡ್ಬೋದು ಸಾಕಷ್ಟು ಜನಗಳು ಇಲ್ಲಿ ಒಳಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಮಳೆ ಮೋಡ ಇದೆ, ಜೊತೆಗೆ ತುಂತುರು ಮಳೆ ಆಗಾಗ ಬರ್ತಾ ಇದೆ. ಎಲ್ಲದರಿಂದ ಬಿಸಿಲು ಕೂಡ ಇಲ್ಲ, ಸೆಕೆಯೂ ಕೂಡ ಇಲ್ಲ, ತುಂಬ ಚೆನ್ನಾಗಿದೆ ಕ್ಲೈಮೇಟ್. ಅದರಿಂದ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಮತ್ತು ಈ ಕಡೆ ಬಂದರೆ ಅಲ್ಲಿ ಸನ್ಸೆಟ್ ವೀಕ್ಷಣೆ ಮಾಡಲಿಕ್ಕೆ ಅಂತ ಸಾಕಷ್ಟು ಜನ ಬರ್ತಾರೆ. ಆದರೆ ಮಳೆ ಮೋಡ ಕಾರಣ ಸನ್ಸೆಟ್ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈ ಕಡೆ ನಿಮಗೆ ತೋರಿಸ್ತಾ ಇವೆ, ಅಲ್ಲಿ ಸಾಕಷ್ಟು ಜನರು ನಿಂತಿದ್ದಾರೆ ಅಲ್ಲಿ. ಆದರೆ ಆ ಕಡೆ ಸನ್ಸೆಟ್ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಮೋಡ ಇದೆ. ಕಳೆದ 2-3 ದಿವಸಗಳಿಂದ ಇದೇ ರೀತಿಯ ವಾತಾವರಣ ಇರುವಂಥದ್ದು. ಅದರಿಂದ ಬಂದು ಅಲ್ಲಿ ಬೆಟ್ಟ ಗುಡ್ಡಗಳು, ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಿ ಹೋಗುವಂಥ ಕೆಲಸವನ್ನು ಪ್ರವಾಸಿಗರು ಮಾಡ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇದು ಕಳೆದ 3-4 ದಿವಸಗಳಿಂದ ಇದೇ ರೀತಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಡಿಕೇರಿಯತ್ತ ಆಗಮಿಸ್ತಾ ಇದ್ದಾರೆ. ಇದಿಷ್ಟು ಈ ಮಡಿಕೇರಿ ರಾಜಾ ಸಿಟಿಗೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳ್ಳಿ, ಕಾರವಾರ ಜಿಲ್ಲಾ ವರದಿಗಾರ. ಮಳೆಗಾಲ ಬಂತಂದರೆ ಸಾಕು ಕಡಲ ತೀರದ ನಿವಾಸಿಗಳ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದ ತರಂಗಮೇಟದ ನಿವಾಸಿಗಳು ಪ್ರತಿ ಮಳೆಗಾಲದಲ್ಲೂ ಕೂಡ ಆತಂಕದಿಂದ ಕಾಲ ಕಳೀತಾ ಇರುವಂಥದ್ದು. ತಮ್ಮ ಸಮಸ್ಯೆಗಳ ಬಗ್ಗೆ, ತಮ್ಮ ಆತಂಕದ ಬಗ್ಗೆ ಇದೀಗ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತಮ್ಮ ಮನವಿಯನ್ನು ಕೂಡ ನೀಡಿರುವಂಥದ್ದು ಗಮನಿಸ್ಬೋದು. ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಅಂದರೆ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟದ ನಾಗರಿಕರು ಕಡಲ ಕೊರೆತದ ಭೀತಿ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಕಡಲ ಕೊರತೆಯಿಂದಾಗಿ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೆಂಗಿನ ಮರಗಳಾಗಿರ್ಬೋದು ಅಥವಾ ಮನೆಗಳು ಕೂಡ ಸಮುದ್ರ ಪಾಲಾಗಿರುವಂಥದ್ದು. ಆಳೆತ್ತರದ ಅಲೆಗಳು ಕೂಡ ಸಮುದ್ರ ತೀರದ ಮನೆಗಳನ್ನು ಕೂಡ ಅಪೋಷಣಗೊಳಿಸ್ತಾ ಇದೆ. ಹೀಗಾಗಿ ತಮ್ಮನ್ನು ರಕ್ಷಣೆ ಮಾಡಬೇಕು, ತಮಗೆ ಸಮರ್ಪಕವಾದ ಕಡಲ ಕೊರೆತ ತಡೆಯಲು ತಡೆಗೋಡೆಯನ್ನು ಹಾಕಬೇಕೆಂಬ ಮನವಿಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಈ ಹಿಂದೆ ಅಂಕೋಲಕ್ಕೆ ಬಂದಂಥ CM ಸಿದ್ದರಾಮಯ್ಯವರು ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಪರಿಶೀಲಿಸಿದ್ದಾರೆ. ಆದರೆ ಸಮರ್ಪಕವಾದ ತಡೆಗೋಡೆ ಆಗಿಲ್ಲ ಎಂಬ ಆರೋಪವನ್ನು ಜನರು ಕೂಡ ಮಾಡ್ತಾರೆ. ಈ ಹಿಂದೆ ಮಾಡಿರುವಂತಹ ತಡೆಗೋಡೆ ಕಾಮಗಾರಿ ಸಮರ್ಪಕವಾಗಿ ಆಗಿಲ್ಲ ಎಂಬ ಮಾತುಗಳನ್ನು ಕೂಡ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತಮ್ಮ ಮನವಿಯನ್ನು ಕೂಡ ನೀಡಿರುವಂಥದ್ದು, ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಇದ್ದರು. ಮಳೆಗಾಲ ಸಂದರ್ಭದಲ್ಲಿ ಈಗ ಮತ್ತೆ ಮಳೆಗಾಲ ಶುರು ಆಗ್ತಾ ಇದೆ. ಮಳೆಗಾಲ ಸಂದರ್ಭದಲ್ಲಿ ಇನ್ನೂ ಕೂಡ ಕಡಲ ಕೊರತೆ ಏನಾದರೂ ಆದರೆ ಇಲ್ಲಿನ ಸಾಕಷ್ಟು ಮನೆಗಳು ಕೂಡ ಮತ್ತೆ ಸಮುದ್ರ ಪಾಲಾಗುವ ಆತಂಕ ಕೂಡ ಇರುವಂಥದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಮರ್ಪಕವಾದ ವೈಜ್ಞಾನಿಕ ರೀತಿಯಲ್ಲಿ ತಡೆಗೋಡೆ ಕಾಮಗಾರಿ ಮಾಡಿದರೆ ಸಮುದ್ರ ಕೊರೆತ ಆಗುವುದನ್ನು ಕೂಡ ತಡೆಗಟ್ಟಬಹುದೆಂಬ ಮಾತುಗಳನ್ನು ಕೂಡ ಇಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವು ಮನೆಗಳು ಕೂಡ ಸಮುದ್ರ ಪಾಲಾಗಿದೆ, ತೆಂಗಿನ ಮರಗಳು ಕೂಡ ಸಮುದ್ರ ಪಾಲಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ತಮ್ಮ ಆಸ್ತಿಪಾಸ್ತಿಯನ್ನು ರಕ್ಷಣೆ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಈ ಭಾಗದ ನಾಗರಿಕರು ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಕರಾವಳಿಯಲ್ಲೂ ಕೂಡ ಕಡಲ ಅಬ್ಬರದಿಂದಾಗಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಕಡಲ ಕೊರತೆ ಕೂಡ ಆಗುತ್ತೆ. ಹೀಗಾಗಿ ಸಂಬಂಧಪಟ್ಟಂತೆ ಕಡಲ ತಡೆಗೋಡೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಸಮುದ್ರ ತೀರದ ನಿವಾಸಿಗಳಿಗೆ ಸಮುದ್ರದ ಒಂದು ತೀರದ ಅಂಚು ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಸಮುದ್ರಕ್ಕೆ ಹೋಗಿ ತಮ್ಮ ಮೀನುಗಾರಿಕೆಯನ್ನು ನಡೆಸಿಕೊಂಡು ಬರಬೇಕು. ಬೇರೆ ಕಡೆ ಆಗಿದ್ದರೆ ಅವರಿಗೆ ಆಗೋದಿಲ್ಲ. ಹೀಗಾಗಿ ಮನೆ ಕಳೆದುಕೊಂಡಂಥ ಕುಟುಂಬಗಳಿಗೆ ಪರಿಹಾರವನ್ನು ನೀಡಿದ್ದಾರೆ. ಆದರೆ ಅವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಪರಿಹಾರ ನೀಡಿದ್ದು ಬಾಡಿಗೆ ಮನೆಗೆ ಖರ್ಚಿಗೆ ಆಗ್ತದೆ. ಹೀಗಾಗಿ ಶಾಶ್ವತವಾಗಿ ಒಂದು ನೆಲೆಯನ್ನು ಕಲ್ಪಿಸಿಕೊಡಬೇಕೆಂಬ ಮಾತುಗಳನ್ನು ಕೂಡ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು ಗಮನಿಸಬಹುದು. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರ ಆದಷ್ಟು ಬೇಗ ಕಡಲ ತೀರದ ನಿವಾಸಿಗಳ ಒಂದು ಆತಂಕ ದೂರ ಮಾಡುವ ನಿಟ್ಟಿನಲ್ಲಿ ಸಮರ್ಪಕವಾದ ತಡೆಗೋಡೆಯನ್ನು ನಿರ್ಮಿಸುವುದರ ಜೊತೆಗೆ, ಅದು ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸುವುದರ ಜೊತೆಗೆ ಜನರ ಒಂದು ಆತಂಕವನ್ನು ದೂರ ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲೀಗ್ ನೋಡ್ತಾರೆ. ಓವರ್ ಟು ಯು.